ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ಕಾರ್ಯಗಳಲ್ಲಿ ನೇರತೆ ಮತ್ತು ಜವಾಬ್ದಾರಿ ಹೆಚ್ಚಾಗುತ್ತದೆ. ಸ್ವಲ್ಪ ಖರ್ಚು ಆದರೆ ಸಮೃದ್ಧಿ. ದೈನಂದಿನ ಚಟುವಟಿಕೆಗಳಲ್ಲಿ ಯಶಸ್ಸು ಕಂಡುಬರುತ್ತದೆ. ಆದರೂ ನಿರ್ಣಯಗಳನ್ನ ಸ್ವಲ್ಪ ತಾಳ್ಮೆಯಿಂದ ತೆಗೆದುಕೊಳ್ಳಿ. ವೃಷಭ ರಾಶಿ. ಹೊಸ ಅವಕಾಶಗಳು ನಿಮ್ಮನ್ನು ಎದುರಿಸುತ್ತವೆ. ವೃತ್ತಿಯಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಬೇಕಾದ್ರೆ ಅದನ್ನು ಜವಾಬ್ದಾರಿಯಿಂದ ಮಾಡಿಕೊಳ್ಳಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇದೆ. ಮಿಥುನ ರಾಶಿ. ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ತೊಡಗಿಸಿಕೊಳ್ಳಲು ಉತ್ತಮ ಸಮಯ. ಆರೋಗ್ಯದಲ್ಲಿ ಲಘು ಸಮಸ್ಯೆಗಳು ಕಂಡುಬರುತ್ತವೆ. ಮನಃಶಾಂತಿ ತುಂಬಿದ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಿ. ಕಟಕ ರಾಶಿ. ಉದ್ಯೋಗದಲ್ಲಿ ನಿಮ್ಮ ಕಷ್ಟ ಪ್ರಯತ್ನಗಳು ಫಲ ಕೊಡುತ್ತವೆ. ಹಣಕಾಸಿನಲ್ಲಿ ಸಾಧಾರಣ ಬದಲಾವಣೆಗಳು ಸಂಭವಿಸಬಹುದು. ಸಂಬಂಧಗಳಲ್ಲಿ ಆತ್ಮೀಯತೆ ಹೆಚ್ಚಿಸಲು ಉತ್ತಮ ಸಮಯ. ಸಿಂಹರಾಶಿ. ಕುಟುಂಬದಲ್ಲಿ ಸಣ್ಣ ತಕರಾರುಗಳು ಇರುತ್ತವೆ. ಧೈರ್ಯ ಮತ್ತು ನಿಷ್ಠೆಯ ಮೂಲಕ ನೀವು ಈ ಸವಾಲುಗಳನ್ನು ಎದುರಿಸಬಹುದು. ವೃತ್ತಿಯಲ್ಲಿ ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡಲು ಸೂಕ್ತ ಸಮಯ. ಕನ್ಯಾ ರಾಶಿ. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸ್ಥಿತಿಸ್ಥಾಪಕತೆ ಕಾಪಾಡಲು ಕಷ್ಟಪಡುತ್ತೀರಿ. ಆರೋಗ್ಯ ಮತ್ತು ಕಾಳಜಿಯನ್ನ ಗಮನದಲ್ಲಿಟ್ಟುಕೊಂಡು ದಿನಚರಿಯನ್ನ ನಡೆಸಿ. ತುಲಾ ರಾಶಿ. ಕೆಲಸದ ಬಗ್ಗೆ ಹೆಚ್ಚಿನ ಶ್ರಮ ಮತ್ತು ಮನಃಶಾಂತಿಯನ್ನು ಅನುಭವಿಸುತ್ತೀರಿ. ಹಣಕಾಸಿನಲ್ಲಿ ಸ್ಥಿರತೆ ಇರುತ್ತದೆ, ಆದರೆ ಖರ್ಚುಗಳನ್ನು ನಿಯಂತ್ರಿಸಲು ಹೆಚ್ಚಿನ ಗಮನ ಕೊಡಿ. ವೃಶ್ಚಿಕ ರಾಶಿ. ಸಾಮಾಜಿಕವಾಗಿ ನೀವು ಹೆಚ್ಚು ಗುರುತಿಸಿಕೊಳ್ಳುತ್ತೀರಿ. ಪತ್ನಿ ಅಥವಾ ಸಾಂಪ್ರದಾಯಿಕ ಸಂಬಂಧಗಳಲ್ಲಿ ಸಂತೋಷವನ್ನ ನೋಡುತ್ತೀರಿ. ಆಧ್ಯಾತ್ಮಿಕ ಚಿಂತನೆಗಳಿಗೆ ಹೆಚ್ಚಿನ ಸಮಯ ಮೀಸಲಿಡುತ್ತೀರಿ. ಧನುಸು ರಾಶಿ. ದಿನಾಚರಣೆಗಳು ನಿಮಗೆ ಸಂತೋಷ ಮತ್ತು ತೃಪ್ತಿಯ ಅನುಭವವನ್ನು ನೀಡುತ್ತವೆ. ಗುರುತ್ವದ ಸಂಬಂಧಗಳಲ್ಲಿ ಅಪೇಕ್ಷೆ ಗಳಿಸಬಹುದು. ಕೆಲಸದಲ್ಲಿ ಮುಂದುವರಿಯಲು ಅನೇಕ ಅವಕಾಶಗಳು ಎದುರಾಗುತ್ತವೆ. ಮಕರ ರಾಶಿ. ವೈಯಕ್ತಿಕ ಜೀವನದಲ್ಲಿ ಧೈರ್ಯ ಹೆಚ್ಚಾಗುತ್ತದೆ. ಕೆಲಸದ ವಿಚಾರದಲ್ಲಿ ಹೊಸ ಗುರಿಯನ್ನ ಸಾಧಿಸಲು ಪೂರಕವಾದ ಪರಿಸ್ಥಿತಿಗಳು ಇರುತ್ತವೆ. ಕುಂಭರಾಶಿ. ವೃತ್ತಿಯಲ್ಲಿ ದೊಡ್ಡ ಮೆಟ್ಟಿಲುಗಳನ್ನು ತಲುಪಲು ಸದೃಢವಾದ ಸಮಯವಾಗಿದೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಸಮಯ ಕಳೆಯುತ್ತೀರಿ. ಕೊನೆಯದಾಗಿ ಮೀನರಾಶಿ. ನಗು ಮೂಡಲಾದ ಸಂತೋಷದ ಕ್ಷಣಗಳಲ್ಲಿ ನೀವು ಧೈರ್ಯದಿಂದ ಅದನ್ನ ಮುನ್ನಡೆಸುತ್ತೀರಿ. ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆಗಳಿಲ್ಲ, ಆದರೆ ದಿನದ ಆಯಾಮಗಳನ್ನು ಬದಲಿಸಲು ಕೆಲವು ಚಿಂತನೆಗಳನ್ನು ಕೈಗೊಳ್ಳುತ್ತೀರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.